ಮತ್ತೊಮ್ಮೆ ಆರೋಪ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಮೇಲೆ ಹಿಂದಿನ ಸರ್ಕಾರದಿಂದ ಕಮಿಷನ್ ಜಾಸ್ತಿ ಇದೆ ಅಂತ ಒಂದು ಆರೋಪ. ಕೆಲವು ಇಲಾಖೆಗಳಲ್ಲಿ ಸಚಿವರ ಕುಟುಂಬಸ್ಥರೇ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ. ಇನ್ನು ದೇಶದ ಆಧಾರದಲ್ಲಿ ನಾವು ಬಿಲ್ ಪೇಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಒ ಸ್ಪೆಷಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾಣದ ಕೈಗಳ ಹಸ್ತಕ್ಷೇಪ ಇದೆ. ಇನ್ನು ಬೋಸರಾಜ್ ಅವರ ಮಗ ರವಿ ಬೋಸರಾಜ್ ಅವರ ಹಸ್ತಕ್ಷೇಪ ಅವರ ಇಲಾಖೆಯಲ್ಲಿ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಎಷ್ಟು ಕಮಿಷನ್ ಪರ್ಸೆಂಟ್ ಅಂತ ಹೇಳ್ತೀನಿ ಅಂತ ಅರ್ಥ ನೋಡಿ. ಇವತ್ತು ಗುತ್ತಿಗೆದಾರರ ಸಂಘದವರು ರಾಜ್ಯ ಸರ್ಕಾರದ ಮೇಲೆ ಬಹಳ ಗುರುತರವಾಗಿರ್ತಕ್ಕಂಥ ಆರೋಪವನ್ನು ಇವತ್ತು ಅವರು ಮಾಡಿದ್ದಾರೆ. ಇದನ್ನ ಹಿಂದಿನ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡದಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿ ಷಡ್ಯಂತ್ರ ಮಾಡುವ ಮುಖಾಂತರ ಅವತ್ತು ಸರ್ಕಾರವನ್ನು ಇಳಿಸ್ತಕ್ಕಂಥ ಕೆಲಸ ಮಾಡಿತ್ತು. ಆದರೆ ಇವತ್ತು 2 ವರ್ಷದ ಅವಧಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರಗಳು ನಡೆದಿದ್ದಾವೆ ಅನ್ನೋದನ್ನ ಜಗತ್ ಜಾಹೀರಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಸನ್ಮಾನ್ಯ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತಕ್ಕಂಥ ಮಾತನ್ನ ಹೇಳುವ ಮುಖಾಂತರ ಇವತ್ತು ಆ ಎಲ್ಲ ಸಂಶಯಗಳಿಗೆ ಮುದ್ರೆಯನ್ನು ಒತ್ತತಕ್ಕಂಥ ಕೆಲಸವನ್ನು ರಾಯರೆಡ್ಡಿ ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ಅನೇಕ ಮಂತ್ರಿಗಳು ಕೂಡ ಇವತ್ತು ಅವ್ರ ಮನೆಯಲ್ಲಿರ್ತಕ್ಕಂಥವ್ರು, ಅವ್ರ ಕುಟುಂಬದಲ್ಲಿರ್ತಕ್ಕಂಥವ್ರು ಹಸ್ತಕ್ಷೇಪ ಬಹಳ ದೊಡ್ಡದಾಗಿರ್ತಕ್ಕಂಥ ಹಸ್ತಕ್ಷೇಪ ಇವತ್ತು ಆಗ್ತಾ ಇರೋದು ಕೂಡ ಅಷ್ಟೇ ಸತ್ಯವಾಗೈತಿ. ಯಾಕಂದ್ರೆ ಮಂತ್ರಿಗಳಿಲ್ಲಂದ್ರೆ ಮಂತ್ರಿಗಳ ಮಗ ಆಗಲಿ ಅಥವಾ ಅವ್ರ ಮನೆಯವರಾಗಲಿ ಈ ರೀತಿಯಾದಂತಹ ಅನೇಕ ವ್ಯವಸ್ಥೆಯನ್ನು ಇಟ್ಕೊಂಡು ಅವರೆಲ್ಲರೂ ಕೂಡ ಈ ಭ್ರಷ್ಟಾಚಾರದಲ್ಲಿ ಹಸ್ತಕ್ಷೇಪ ಮಾಡತಕ್ಕಂಥ ಕೆಲಸ 100% ನಡೆದಿದ್ದು ಸಂಗತಿ, ನಿಜವಾಗಿರ್ತಕ್ಕಂಥ ಸಂಗತಿ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಮತ್ತು ಕಾಂಗ್ರೆಸ್ಸಿನ ಸರ್ಕಾರ 2 ವರ್ಷ ಅವಧಿಯಲ್ಲಿ ಭ್ರಷ್ಟಾಚಾರಕ್ಕೆ ಇವತ್ತು ಏನಾದರೂ ಹೆಸರಿದ್ರೆ ಅದು ಕಾಂಗ್ರೆಸ್ ಅನ್ನೋದು ಬಹಳ ಸ್ಪಷ್ಟವಾಗಿ ಶತಸಿದ್ಧವಾಗಿದೆ. ಈಗ ಹಿಂದಿನ ಸರ್ಕಾರಕ್ಕಿಂತಲೂ ಹೆಚ್ಚಿನ ಕಮಿಷನ್ ಇದೆ, ಎಷ್ಟು ಅಂತ ಮುಂದೆ ಹೇಳ್ತೀನಿ ಅಂತ ನೋಡಿ. 100% ಆಗಿ ಇವತ್ತು ಏನು ಗುತ್ತಿಗೆದಾರರು ಹೇಳಿದ್ರು, ಅವತ್ತಿನ ಕೆಂಪಯ್ಯ ಅವ್ರ ಹೆಸರು ಹೇಳ್ಕೊಂಡು ಇವರೆಲ್ಲ ಬಹಳಷ್ಟು ಗದ್ದಲ ಹಾಕುವಂತ ಕೆಲಸ ಮಾಡಿದ್ರು. ಆದ್ರೆ ಇವತ್ತು ಅದೇ ಗುತ್ತಿಗೆದಾರರು ಇವತ್ತು ಇದೇ ಕಾಂಗ್ರೆಸ್ ಪಾರ್ಟಿ ಮೇಲೆ ಕೂಡ ಅನೇಕ ವಿಷಯಗಳನ್ನ, ಅನೇಕ ಗುರುತರವಾಗಿರ್ತಕ್ಕಂಥ ಆರೋಪವನ್ನು ಅವರು ಮಾಡಿದ್ದಾರೆ. ಆದ್ರೆ ಇನ್ನೂವರೆಗೂ ಕೂಡ ಯಾವುದೇ ಮುಖ್ಯಮಂತ್ರಿಗಳಾಗ್ಲಿ ಸಚಿವರಾಗ್ಲಿ ಅದಕ್ಕೆ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡಿದ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿನ ಎಲ್ಲಾ ಸಚಿವರ ಮೇಲೆ ಕೂಡ ಬಹಳ ದೊಡ್ಡದಾಗಿರ್ತಕ್ಕಂಥ ಭ್ರಷ್ಟಾಚಾರ ಆರೋಪ ಬರ್ತಾ ಇದೆ. ಇವತ್ತು ಅವರು ಹೇಳಿರ್ತಕ್ಕಂಥ ಸಂಗತಿ ಅವ್ರು ಹೇಳಿದ್ದಾರೆ, ಗುತ್ತಿಗೆದಾರ ಎಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ಬಹಿರಂಗಪಡಿಸ್ತೇವೆ ಅಂತೇಳಿ. ಒಂದು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಒಂದು ರಚನಾತ್ಮಕ ಹೋರಾಟ ನಾವು ಏನ್ ಮಾಡಬೇಕು ಅದನ್ನು ನಾವು ಮಾಡುವಂತ ಕೆಲಸನ ನಾವು 100% ಆಗಿ ನಾವು ಕೂಡ ಮಾಡ್ತೇವೆ. ಅದಕ್ಕೆ ಕಳೆದ ಅಧಿವೇಶನದಲ್ಲಿ ನಡೆದಂತ ಸಂದರ್ಭದಲ್ಲಿ ಹೋರಾಟ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಏನಪ್ಪಾ ಅಂತಂದ್ರೆ 18 ಜನರನ್ನ ಭಾರತೀಯ ಜನತಾ ಪಾರ್ಟಿ MLAಗಳನ್ನ ಸಸ್ಪೆಂಡ್ ಮಾಡತಕ್ಕಂಥ ಕೆಲಸವನ್ನು ಸ್ಪೀಕರ್ ಮುಖಾಂತರ ಮಾಡಿಸಿದ್ ನೋಡಿದ್ರೆ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕ್ಲಿಕ್ಕೆ ಏನೇನ್ ಬೇಕೋ ಆ ಎಲ್ಲ ಕಾರ್ಯಗಳನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೀವಿ. ನೋಡೋ, ರಾಯರೆಡ್ಡಿ ಅವರು 100% ಸತ್ಯವಾಗಿರ್ತಕ್ಕಂಥ ಹೇಳಿಕೆಯನ್ನ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಇಡೀ ದೇಶದಲ್ಲಿ ನಂಬರ್ 1 ಭ್ರಷ್ಟಾಚಾರ ಯಾವುದು ರಾಜ್ಯ ಅಂದ್ರೆ ಅದು ಕರ್ನಾಟಕ ಅಂತಕ್ಕಂಥದನ್ನ ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥವ್ರು ಕಳೆದ ಬಜೆಟ್ ಮಂಡನೆಯಲ್ಲಿ ನಾನಾ ಅನೇಕ ವಿಷಯಗಳನ್ನು ನೋಡೇನಿ ಅಂತ ಅವರ ಹೇಳ್ಯಾರ ಹೌಸ್ನಲ್ಲಿ. ಹೀಗಾಗಿ ಅವರ ಇವತ್ತು ಅದನ್ನ ಹೇಳಿದ್ರೆ ಇದಕ್ಕಿಂತ ಇನ್ನು ಯಾವುದೋ ಬೇರೆ ವಿಷಯ ಬೇಕಾಗಂಗಿಲ್ಲ. ಯಾಕಂದ್ರೆ ಅವ್ರು ಏನ್ ಹೇಳ್ಯಾರ ಆ ಭ್ರಷ್ಟಾಚಾರಕ್ಕೆ ಮುದ್ರೆ ಒತ್ತತಕ್ಕಂಥ ಕೆಲಸವನ್ನು ರಾಯರೆಡ್ಡಿ ಅವರು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇನ್ನಾದ್ರೂ ಕೂಡ ಒಪ್ಕೊಳ್ರಿ, ಹೌದು ನಾವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೇವೆ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೋಬೇಕು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಅಲ್ಲ, ನಾನು ಹೇಳಿದ್ರೆ ನಾವು ಏನ್ ಮಾಡೇವೆ ಅನ್ನೋದಕ್ಕಿಂತ ಈಗ ಸದ್ಯ ನಡೆದಿರ್ತಕ್ಕಂಥ ಪರಿಸ್ಥಿತಿ ಏನೈತಿ ಅದ್ರ ಬಗ್ಗೆ ಅವಲೋಕನ ಆಗ್ಲಿ. ಹಿಂದೆ ನಡೆದಿರ್ತಕ್ಕಂಥ ವಾಲ್ಮೀಕಿ ಹಗರಣ ಆಗಿತ್ತು, ಈಗ ಅದನ್ನ ಮುಚ್ಚಾಕ್ತಕ್ಕಂಥ ಕೆಲಸ ಯಾರು ಮಾಡಿದ್ರು? ನೀವು ಮಂತ್ರಿಗಳಿದ್ರು, ಅವ್ರ ಮಂತ್ರಿಗಳ ಹೆಸರನ್ನ FIR ಅಲ್ಲಿ ಸೇರಿಸಲಾರದಂತ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ಸಿನ ದುರಾಡಳಿತ ನಡೆದಿದ್ದನ್ನು ನಾವು ನೋಡಿದ್ದೇವೆ. ಹೀಗಾಗಿ ಇವೆಲ್ಲಾ ಘಟನೆಗಳನ್ನ ನೋಡಿದಾಗ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೆ ಮುದ್ರಿಕೆಯನ್ನು ಒತ್ತಿರ್ತಕ್ಕಂಥ ಕೆಲಸವನ್ನ ರಾಯರೆಡ್ಡಿ ಅವರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.